ನಮಸ್ಕಾರ. ಇಡೀ ಕರ್ನಾಟಕಕ್ಕೆ ಗೊತ್ತು ನಾನು ದರ್ಶನ್ ಸರ ಎಷ್ಟು ದೊಡ್ಡ ಅಭಿಮಾನಿ ಅಂತ ಅನ್ನೋದು. ಹಾಗೆ ಡಿವೋರ್ಸ್ ಎಲ್ಲೇ ಇರಲಿ ಹೇಗೆ ಇರಲಿ ಅವರ ಕದರು ಕ್ರೇಜು ಕಡಿಮೆ ಆಗೋಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇವತ್ತು ಕರ್ನಾಟಕದಲ್ಲಿ ಡೆವಿಲ್ ಜಾತ್ರೆ ನಡೀತಾ ಇದೆ. ಆ್ಯಂಡ್ ಡೆವಿಲ್ ಹಬ್ಬ ಅಂತಲೇ ಹೇಳ್ಬೋದು. ಏಕೆಂದರೆ ಡೆವಿಲ್ ಸಿನಿಮಾದಲ್ಲಿ ನಾವು ದರ್ಶನ್ ಸರ್ ಅವರ ಅದೇ ನಮ್ಮ ಡಿವೋರ್ಸ್ ಅವರ ಡೆವಿಲ್ ಹಾಗೆ ದೇವರ ಎರಡು ದರ್ಶನಗಳನ್ನ ಮಾಡ್ಬೋದು. ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅಷ್ಟು ಸಕಲಾಗಿ ಕಾಣಿಸ್ತಾರೆ, ಅಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಒಂದೊಂದು ಸೀನು ಕೂಡ ದರ್ಶನ್ ಸರ್ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆದ ಸ್ಟೋರಿನ ಪ್ರಕಾಶ್ ಸರ್ ಅವರು ನರೇಟ್ ಮಾಡಿದ್ದಾರೆ. ಇನ್ನು ರಚನಾ ರೈ, ಶಿ ಲುಕ್ಸ್ ಗಾರ್ಜಿಯಸ್, ತುಂಬ ಮುದ್ದಾಗಿ ಕಾಣಿಸ್ತಾರೆ. ಒಂದೊಂದು ಸೀನಲ್ಲೂ ಅವರ ಫೇಸ್ ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಾಗೆ ನಾನು ದರ್ಶನ್ ಸರ್ ಅಭಿಮಾನಿ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗು ದರ್ಶನ್ ಸರು. ಸೊ ದರ್ಶನ್ ಸರ್ಗೆ ಹೊಡಿತಾ ಇರೋದನ್ನ ನೋಡೋಕ್ಕಾಗ್ತಾ ಇರಲ್ಲ. ಅಷ್ಟು ರಿಯಲಿಸ್ಟಿಕ್ ಆಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಹಾಗೆ ಪ್ರತಿ ಅಭಿಮಾನಿಗಳ ಅಂದರೆ ದರ್ಶನ್ ಸರ್ ಅಭಿಮಾನಿಗಳ ಕೂಗು, ಚಪ್ಪಾಳೆ, ಗೆಲುವು, ಜಯ ಎಲ್ಲವೂ ದರ್ಶನ್ ಸರು ಅರ್ಹರು ಅದೆಲ್ಲ ತೊಗೊಳೋದಕ್ಕೆ. ಸೊ ಅವರು ನಂಬಿರುವಂಥ ಚಾಮುಂಡೇಶ್ವರಿ, ಅವರು ನಂಬಿರುವಂಥ ಸೆಲೆಬ್ರಿಟೀಸ್ಗಳು ಆಶೀರ್ವಾದದಿಂದ ಆದಷ್ಟು ಬೇಗ ದರ್ಶನ್ ಸರ್ಗಾಗಿರ್ಬೋದು, ಅವರ ಕುಟುಂಬಕ್ಕಾಗಿರ್ಬೋದು, ಹಾಗೆ ಇಡೀ ಡೆವಿಲ್ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಅವರಾದಷ್ಟು ಬೇಗ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿ. ಡೆವಿಲ್ ಚಿತ್ರಕ್ಕೆ ಹಾಗೆ ಚಿತ್ರತಂಡಕ್ಕೆ ಹಾಗೂ ಪರ್ಫಾರ್ಮ್ ಮಾಡಿರೋ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಟೆಕ್ನಿಷಿಯನ್ಸ್ಗೂ ಆಲ್ ದಿ ವೆರಿ ಬೆಸ್ಟ್. ಇನ್ನು ಯಾರೆಲ್ಲ ಚಿತ್ರನ ನೋಡಿಲ್ಲ, ಇನ್ನು ನಿಮ್ಮ ನಿಯರೆಸ್ಟ್ ಥಿಯೇಟರಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಜೈ ಡಿ ಬಾಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನನ್ನು ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಸೊ ವೆರಿ ಎಕ್ಸೈಟೆಡ್. ತುಂಬ ಚೆನ್ನಾಗಿ ಬಂದಿದೆ ದ ಡೆವಿಲ್ ಫಿಲ್ಮ್. ಎಲ್ಲರೂ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಿ ಬಾಸ್ ಡಬಲ್ ರೋಲಲ್ಲಿ ಎಕ್ಸಲೆಂಟಾಗಿ ಮಾಡಿದ್ದಾರೆ. ನಮ್ಮ ಪ್ರಕಾಶ್ ಸರ್ ಡೈರೆಕ್ಷನ್ ಇಸ್ ಮೈಂಡ್ ಬ್ಲೋಯಿಂಗ್. ಕೊನೆವರೆಗೂ ಕುತೂಹಲ, ಎಲ್ಲ ತುದಿಗಾಲಲ್ಲಿ ಕೂತ್ಕೊಂಡಿದ್ವಿ ಏನಾಗ್ತಿದೆ ಅಂತ. ಸೊ ತುಂಬ ಚೆನ್ನಾಗಿ ಬಂದಿದೆ, ಸೂಪರ್ ಥ್ರಿಲ್ಲಿಂಗ್, ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.